ಮತ್ತೊಮ್ಮೆ ಮುಟ್ಟಿನ ದಿನಾಂಕ ಹಿಂದೆ ಹೋದಂತೆ ಈ ಸಲನಾದರೂ ನಾನು ಗರ್ಭ ಧರಿಸಬಹುದೇ ಎಂಬ ಕುತೂಹಲದಿಂದ ಡಾಕ್ಟರ್ನ ಬಳಿ ಹೋಗಿದ್ದ 38 ವರ್ಷದ ಅರ್ಚನಾ ಹಾಗೂ ಅವಳ ಗಂಡ ಆಕಾಶ್ ಮತ್ತೊಮ್ಮೆ ಗರ್ಭ ನಿಂತಿಲ್ಲ ಎಂಬ ಡಾಕ್ಟರ್ನ ಮಾತು ಕೇಳಿ ನಿರಾಶಾಭಾವದಿಂದ ಮನೆ ಕಡೆ ಮುಖ ಮಾಡ್ತಾರೆ. ಡಾಕ್ಟರ್ನ ಬಳಿ ಹೋಗುವವರೆಗೂ ಸಮಾಧಾನ ಇಲ್ಲದೆ ಬೆಳಿಗ್ಗೆ ತಿಂಡಿನೂ ತಿಂದಿರದ ಅವರು ಹೋಟೆಲ್ನತ್ತ ತೆರಳುತ್ತಾರೆ. ಮಂಕಾಗಿ ಕೂತಿದ್ದ ಅರ್ಚನಾಳಿಗೆ ಯಾರೋ ಹಿಂದಿನಿಂದ ದೈನಂದಿನ ಪತ್ರಿಕೆ ಓದುತ್ತಾ ಯಾವುದೋ ವಿಷಯದ ಬಗ್ಗೆ ತಮಾಷೆ ಮಾಡುತ್ತಾ ನಗ್ತಾ ಇರೋದು ಕಿವಿಗೆ ಕೇಳಿಸುತ್ತೆ. ಯಾರೋ ಒಬ್ಬ ಮತ್ತೊಬ್ಬನಲ್ಲಿ ನೋಡು ಎಂತಹ ಕಾಲ ಬಂತು, ಬಾಡಿಗೆ ತಾಯಿ ಬೇಕಿದ್ದರೆ ಸಂಪರ್ಕಿಸಿ ಎಂಬ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಹೇಗೋ ಈಗಿನ ಕಾಲದ ಹುಡುಗಿಯರಿಗೆ ಮಗು ಹೆತ್ತು ಎಲ್ಲಿ ತಮ್ಮ ಫಿಗರ್ ಕಳೆದುಕೊಳ್ಳುತ್ತೇವೆ ಎಂಬ ಭಯ ಸರ್ವೇ ಸಾಮಾನ್ಯ. ಅಂಥವರಿಗೆ ಇದು ಮಾಡಿಸಿದ್ದು. ಹಣ ಒಂದು ಇದ್ದರೆ ಏನನ್ನು ಬೇಕಿದ್ರೂ ಖರೀದಿಸಬಹುದು ಎಂಬುದು ಸುಳ್ಳಲ್ಲ ಅನ್ನುವ ಮಾತು ಅರ್ಚನಾಳ ಕಿವಿಗೆ ಬಿದ್ದದ್ದೇ ತಡ. ಎದ್ದು ಹೋಗಿ ಅವರಿಂದ ಪತ್ರಿಕೆ ಕಿತ್ತಿಕೊಂಡು ಓದತೊಡಗಿದ್ಲು. ಬಾಡಿಗೆ ತಾಯಿ ಬೇಕಾಗಿದ್ದರೆ ಸಂಪರ್ಕಿಸಿ ಎಂಬ ಶೀರ್ಷಿಕೆ ನೋಡಿ ಅವಳ ಕಣ್ಣು ಅರಳಿತು. ಆಕಾಶ್ ಅವಳನ್ನು ನೋಡುತ್ತಾ ಏನಾಯ್ತು, ಏನಿದೆ ಅದರಲ್ಲಿ? ನೋಡ್ರಿ, ಇಲ್ಲಿ ಯಾರೋ ಬಾಡಿಗೆ ತಾಯಿ ಬೇಕಾಗಿದ್ದರೆ ಸಂಪರ್ಕಿಸಿ ಎಂದು ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಅದಕ್ಕೆ ಏನಿವಾಗ? ಏನ್ರಿ ನೀವು ಏನೂ ಗೊತ್ತಿಲ್ಲದವರ ಥರ ಆಡ್ತಾ ಇದ್ದೀರಾ? ನಾನೇ ಹೇಳಿದ್ದೆ ತಾನೆ, ಮಕ್ಕಳು ಪಡೆಯುವುದು ಇದು ನಮ್ಮ ಕೊನೆಯ ಪ್ರಯತ್ನ. ಒಂದು ವೇಳೆ ಆಗಿಲ್ಲ ಅಂದರೆ ಒಂದು ಮಗುನ ದತ್ತು ಪಡೆಯೋದು ಅಥವಾ ಬಾಡಿಗೆ ತಾಯಿನ ಅರಸೋದು. ನೀವು ಅದಕ್ಕೆ ಒಪ್ಪಿದ್ರಿ ತಾನೆ? ಈಗ ನೋಡಿ, ಅದೃಷ್ಟ ನಮ್ಮ ಬಳಿನೇ ಬಂದಿದೆ. ಯಾರದ್ದೋ ಮಗುನ ನಾವು ದತ್ತು ತಗೊಳ್ಳುವ ಬದಲು ನಮ್ಮ ಅಂಶ ಇರುವ ಮಗು ಹುಟ್ಟಿದ್ರೆ ಎಷ್ಟು ಒಳ್ಳೆಯದಲ್ವಾ? ಎಲ್ಲ ಸರಿ ಇದ್ರೂ ಕೂಡ ನಮಗೆ ಮಕ್ಕಳಾಗ್ತಾ ಇಲ್ಲ. ಇನ್ನು ಎಷ್ಟು ವರ್ಷ ಅಂತ ಕಾದು ಕುಳಿತುಕೊಳ್ಳೋದು? ಇದೀಗ ಒಳ್ಳೆಯ ಸಮಯ ಬಂದಿದೆ. ಅದರಲ್ಲಿ ನಂಬರ್ ಇದೆ, ಪ್ಲೀಸ್ ಕಣ್ರಿ, ಒಂದ್ಸಲ ಫೋನ್ ಮಾಡಿ ವಿವರ ತಿಳಿದುಕೊಳ್ಳಿ. ಅದು ಸರಿ ಕಣೆ, ಆದರೆ ಗೊತ್ತು ಗುರಿ ಏನೂ ಗೊತ್ತಿಲ್ಲದೆ ಅವರನ್ನು ಹೇಗೆ ನಂಬೋದು? ಅಯ್ಯೋ ಶಿವನೇ, ಅವಳ ಗೊತ್ತು ಗುರಿ ಕಟ್ಟಿಕೊಂಡು ನಮಗೇನಾಗಬೇಕು? ನಮಗೆ ಮಗು ಬೇಕು, ಅದಕ್ಕೆ ಅವಳ ಗರ್ಭಕೋಶನ ಬಾಡಿಗೆಗೆ ಪಡೆಯೋದು ಅಷ್ಟೇ. ಗರ್ಭದಲ್ಲಿ ನಮ್ಮ ಅಂಶದ ಮಗು ಬೆಳೆದ್ಮೇಲೆ ಅದಕ್ಕೆ ನಮ್ಮ ಸಂಸ್ಕಾರ ಬರೋದು ತಾನೆ. ಸುಖ ಸುಮ್ಮನೆ ಏನೇನೋ ಯೋಚನೆ ಮಾಡಿ ಕಾಲ ಬಳಿ ಬಂದಿರುವ ಅದೃಷ್ಟನ ಒದೆಯೋದು ಎಷ್ಟು ಸರಿ? ಹೆಂಡತಿ ತಾನು ಹಿಡಿದಿರುವ ಪಟ್ಟನ್ನು ಬಿಡುವವಳಲ್ಲ ಎಂಬ ಸತ್ಯ ಗೊತ್ತಿದ್ದ ಆಕಾಶ್ ಸರಿ, ಆದರೆ ವೈದ್ಯರ ಸಲಹೆ ಪಡೆಯದೆ ಯಾವುದಕ್ಕೂ ಮುಂದೆ ಹೋಗದೆ ಇರುವುದೇ ಒಳಿತು. ಆಕಾಶ್ನ ಮಾತು ಕೇಳಿ ಅರ್ಚನಾಳ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಅಂತೆಯೇ ಮರುದಿನ ಮತ್ತೆ ಡಾಕ್ಟರ್ನ ಬಳಿ ಹೋಗಿ ಅದರ ಬಗ್ಗೆ ಚರ್ಚೆ ನಡೆಸಿ ಆ ನಂಬರಿಗೆ ಫೋನ್ ಮಾಡ್ತಾರೆ. ಅತ್ತ ಕಡೆಯಿಂದ 22 ವಯಸ್ಸಿನ ಚಾಂದಿನಿ ಫೋನ್ ರಿಸೀವ್ ಮಾಡ್ತಾಳೆ. ಯಾರೆಂದು ವಿಚಾರಿಸಿದಾಗ ಆಕಾಶ್ ಅವಳಲ್ಲಿ ಪೇಪರ್ನಲ್ಲಿ ಕೊಟ್ಟ ಅಡ್ವರ್ಟೈಸ್ನ ಬಗ್ಗೆ ಮಾತನಾಡಲು ಶುರು ಮಾಡಿದಾಗ ಚಾಂದಿನಿ ಉತ್ಸಾಹದಿಂದ ಅವರನ್ನು ಭೇಟಿಯಾಗಲು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗೆ ಕರೆಯುತ್ತಾಳೆ. ಚಾಂದಿನಿ ಬಡತನದಲ್ಲಿ ಬೆಳೆದ ಹುಡುಗಿ. ಅಪ್ಪ ಕುಡುಕ, ತಾಯಿ ಕೂಲಿ ನಾಲಿ ಮಾಡಿ ಚಾಂದಿನಿಗೆ PUC ತನಕ ಓದಿಸಿದ್ರು. ಮುಂದೆ ಓದಿಸಲು ಅವರಿಗೆ ಸಾಧ್ಯ ಇರದ ಕಾರಣ ಓದು ನಿಲ್ಲಿಸಿ ಒಂದು ಸಣ್ಣ ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ಲು. ಬಡತನದಲ್ಲಿ ಬೆಳೆದವಳಾದರೂ ತುಂಬಾನೇ ಹಠಮಾರಿ. ಅದಲ್ಲದೆ ಶ್ರೀಮಂತರನ್ನು ಕಂಡ್ರೆ ಸಾಕು, ನಾನು ಕೂಡ ಅವರಂತೆ ಜುಮ್ಮೆಂದು ಕಾರಲ್ಲಿ ಓಡಾಡುತ್ತಾ ಆಳು ಕಾಳು ಇಟ್ಟುಕೊಂಡು ಶ್ರೀಮಂತಿಕೆಯನ್ನು ಅನುಭವಿಸಬೇಕೆನ್ನುವ ಹುಚ್ಚು ಹಂಬಲ. ಅದಕ್ಕಾಗಿ ಏನು ಮಾಡಲು ಕೂಡ ತಯಾರಿದ್ಲು. ಈ ಹಾಳು ಬಡತನದಿಂದ ರೋಸಿ ಹೋಗಿ ಕಷ್ಟಪಟ್ಟು ಮೇಲೆ ಬರಬೇಕು ಎನ್ನುವ ಮನಸ್ಥಿತಿ ಇರದೆ ಒಂದೇ ರಾತ್ರಿಯಲ್ಲಿ ಆ ಗರ್ಭ ಶ್ರೀಮಂತೆ ಆಗಬೇಕೆನ್ನುವ ಹಗಲು ಕನಸು ಕಾಣ್ತಾ ಇದ್ಲು. ಅದೇ ಸಮಯಕ್ಕೆ ಅವಳ ತಂದೆ ತೀರ್ಕೊಂಡ್ರು. ಅದಕ್ಕೇನೋ ಅವಳು ತಲೆ ಕೆಡಿಸ್ಕೊಳ್ಳಿಲ್ಲ. ಅಪ್ಪ ಇದ್ರೂ ಒಂದೇ, ಇಲ್ಲದಿದ್ರೂ ಒಂದೇ ಎಂಬ ಧೋರಣೆ ಅವಳದ್ದು. ಆದರೆ ಅಪ್ಪ ತೀರಿಕೊಂಡ 6 ತಿಂಗಳಿಗೆ ಅಮ್ಮ ಕೂಡ ಇಹಲೋಕ ತ್ಯಜಿಸಿದ್ಲು. ಅಮ್ಮನ ಅಗಲುವಿಕೆ ಮಾತ್ರ ಅವಳನ್ನು ಪೂರ್ತಿಯಾಗಿ ಕಂಗೆಡಿಸಿತು. ಸಮಯ ಸರಿದಂತೆ ಚಾಂದಿನಿ ಮೊದಲಿನ ಥರ ಆದ್ಲು. ಆಗ ಅವಳಿಗೆ ಪ್ರಕಾಶ್ ಎಂಬಾತನ ಪರಿಚಯವಾಗುತ್ತೆ. ಪ್ರಕಾಶ್ ಒಂದು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಬಲ್ಲಿ ಬರುವ ಕಾರುಗಳನ್ನು ಟೆಸ್ಟಿಂಗ್ ಆಗಿ ಹೊರಗಡೆ ಓಡಿಸ್ತಾ ಇದ್ದ. ಒಳ್ಳೆ ಹುಡುಗ ಆದರೂ ಸ್ವಲ್ಪ ಶೋಕಿ ಜಾಸ್ತಿ.
ಶ್ರೀಮಂತಿಕೆಯ ಕನಸು ಕಾಣುತ್ತಿದ್ದ ಚಾಂದಿನಿಗೆ ಅವನು ದಿನಕ್ಕೊಂದು ಕಾರಲ್ಲಿ ಬರ್ತಾ ಇದ್ದದ್ದು ನೋಡಿ ಅವನನ್ನು ತುಂಬ ಶ್ರೀಮಂತ ಎಂದು ಅಂದ್ಕೊಂಡಿತು. ಹಾಗಾಗಿ ಪರಿಚಯವಾದ ತಿಂಗಳೊಳಗೆ ಅವರೊಂದಿಗೆ ಪ್ರೀತಿ ಚಿಗುರೊಡೆಯಿತು. ಅದೇ ಐಷಾರಾಮಿ ಕಾರಲ್ಲಿ ಊರು ಸುತ್ತುತ್ತಿದ್ರು. ಹೇಗೂ ಚಾಂದಿನಿಗೆ ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ. ಹೀಗೆ 6 ತಿಂಗಳು ಕಳೆಯಿತು. ಈಗೀಗ ಬಟ್ಟೆ ಅಂಗಡಿಯ ಕೆಲಸ ಹಿಡಿಸ್ತಾ ಇರಲಿಲ್ಲ. ಪ್ರಕಾಶ್ ಜೊತೆ ಮದುವೆಯಾಗಿ ಐಷಾರಾಮಿಯ ಜೀವನ ನಡೆಸುವ ಕನಸು ಕಾಣುತ್ತಿದ್ದ ಚಾಂದಿನಿ ಮದುವೆಯ ಪ್ರಸ್ತಾಪ ಎತ್ತಿದಾಗ ಅವನು ಕೂಡ ಒಪ್ಕೋತಾನೆ. ಶ್ರೀಮಂತರ ಮದುವೆ ಎಂದರೆ ಜರಿ ಸೀರೆ, ಕೆಜಿಗಟ್ಟಲೆ ಬಂಗಾರ, ವಾದ್ಯ, ಬ್ಯಾಂಡ್, ವೈಭವ ಎಂದೆಲ್ಲ ಅಂದುಕೊಂಡವಳಿಗೆ ಪ್ರಕಾಶ್ ಪರಿವಾರದ ಸರಳ ಜೀವನ ನೋಡಿ ಎದೆಗೆ ಚೂರಿ ಚುಚ್ಚಿದಂತಾಗುತ್ತದೆ. ಯಾವತ್ತೂ ಪ್ರಕಾಶ್ ತಾನು ಶ್ರೀಮಂತ ಎಂದು ಹೇಳ್ಕೊಂಡಿರಲಿಲ್ಲ. ಅವನ ಶೋಕಿನ ಇವಳೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಕ್ಕೆ ಇಷ್ಟೆಲ್ಲ ಅವಾಂತರ ಆಗಿದ್ದು. ಯಾವಾಗ ಅವನು ಶ್ರೀಮಂತ ಅಲ್ಲ ಎಂಬುದು ಗೊತ್ತಾಯ್ತೋ ಅಂದೇ ಅವನ ಜೊತೆಗಿನ ಸಂಬಂಧ ಮುರಿದಳು. ನಿಜ ಹೇಳಬೇಕಂದ್ರೆ ಪ್ರಕಾಶ್ ಚಾಂದಿನಿನ ತುಂಬಾನೇ ಪ್ರೀತಿಸ್ತಾ ಇದ್ದ. ಕಾಡಿ ಬೇಡಿದರೂ ಅವಳ ಮನಸ್ಸು ಕರಗಲಿಲ್ಲ. ಕೊನೆಗೆ ಅವಳ ಇಚ್ಛೆಯಂತೆ ಅವಳಿಂದ ದೂರ ಆದ. ಈ ಎಲ್ಲ ವಿದ್ಯಮಾನದಿಂದ ಚಾಂದಿನಿ ಮತ್ತಷ್ಟು ಕುಗ್ಗಿ ಹೋದ್ಲು. ಶ್ರೀಮಂತೆಯಾಗಬೇಕೆನ್ನುವ ಅವಳ ಕನಸು ಕ್ಷಣ ಮಾತ್ರದಲ್ಲಿ ನುಚ್ಚು ನೂರಾಗಿತ್ತು. ಆದರೆ ಧೈರ್ಯಗಿಡ್ಲಿಲ್ಲ. ಹೇಗಾದರೂ ಶ್ರೀಮಂತೆ ಆಗಲೇಬೇಕೆಂದು ಪಣ ತೊಟ್ಟು. ಅದೇ ಸಮಯಕ್ಕೆ ಟಿವಿ ನೋಡ್ತಾ ಇದ್ದಾಗ ಯಾರೋ ಚಲನಚಿತ್ರ ನಾಯಕಿ ಬಾಡಿಗೆ ತಾಯಿಯಿಂದ ಮಗು ಪಡೆದಿರುವ ವಿಷಯ ತಿಳಿಯುತ್ತೆ. ಹೀಗೂ ಆಗಬಹುದೇ ಎಂಬುದು ಅವಳಿಗೆ ಆಗ ತಾನೇ ಗೊತ್ತಾಯಿತು. ನಂತರ ನಾನ್ಯಾಕೆ ಈ ಕೆಲಸ ಮಾಡಬಾರ್ದು ಎಂಬುದು ಅವಳ ಮನಸ್ಸಿಗೆ ಬಂತು. ಬಾಡಿಗೆ ತಾಯಿಯಾದರೆ ಮಕ್ಕಳಿಲ್ಲದವರಿಗೆ ಮಗುವನ್ನು ಹೆತ್ತು ಕೊಟ್ಟು ಅವರಿಂದ ಲಕ್ಷ ಲಕ್ಷ ಹಣ ಪಡೆಯಬಹುದೆಂಬ ಯೋಚನೆ ಬಂತು. ಆದರೆ ಮದುವೆ ಆದರೆ ತಾಯಿಯಾಗುವುದು ಈ ಸಮಾಜ ಒಪ್ಪಲ್ಲ ಎಂಬ ದ್ವಂದ್ವ ಇದ್ದರೂ ನಾನ್ಯಾಕೆ ಬೇರೆಯವರ ಬಗ್ಗೆ ಯೋಚನೆ ಮಾಡಬೇಕು? ನಾನೇನು ತಪ್ಪು ಕೆಲಸ ಮಾಡ್ತಾ ಇಲ್ಲ. ಬಾಡಿಗೆ ತಾಯಿಯಾದರೆ ನನಗೆ ಹಣ ಬರುತ್ತೆ ನಿಜ. ಹಾಗೆಯೇ ಮಕ್ಕಳಿಲ್ಲದವರಿಗೆ ಮಗು ಸಿಕ್ಕ ಸಂತೋಷ. ಇದಕ್ಕಿಂತ ಪುಣ್ಯ ಬೇಕಾ? ಇದೇ ಸರಿಯಾದ ದಾರಿ ಎಂದು ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಆದರೆ ಇದಕ್ಕೆ ಇಷ್ಟು ಬೇಗನೆ ರೆಸ್ಪಾನ್ಸ್ ಬರುತ್ತೆ ಅಂತ ಅವಳು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಆ ದಿನ ರಾತ್ರಿ ಖುಷಿಯಿಂದ ತೇಲಾಡ್ತಾ ಇದ್ದವಳಿಗೆ ನಿದ್ದೆನೇ ಹತ್ತಲಿಲ್ಲ. ಮರುದಿನ ಆ ದಂಪತಿಯನ್ನು ಸಂಧಿಸಲು ಕಾತುರದಿಂದ ಕಾಯ್ತಾ ಇದ್ಲು. ಬೆಳಿಗ್ಗೆ ಎದ್ದವಳೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಆಕಾಶ್ ಹಾಗೂ ಅರ್ಚನಾಳನ್ನು ಭೇಟಿಯಾಗಲು 10 ಗಂಟೆಯ ಸರಿಯಾಗಿ ಹೋಟೆಲ್ ಕಡೆ ತೆರಳುತ್ತಾಳೆ. ಇವಳು ಹೋಗಿ 5 ನಿಮಿಷ ಆದ ನಂತರ ಸುಂದರವಾದ ದಂಪತಿಗಳು ಇವಳ ಬಳಿ ಬರ್ತಾರೆ. ಇವರೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇವರಿಗೆ ಹುಟ್ಟುವ ಮಗು ಇನ್ನೆಷ್ಟು ಚೆನ್ನಾಗಿರಬೇಡ. ಆ ಮಗುವಿಗೆ ನಾನ್ ತಾಯಿ ಆಗ್ತಾ ಇರುವುದು ಅದೃಷ್ಟವೇ ಸರಿ ಎಂದು ಮನದಲ್ಲಿ ಖುಷಿ ಪಡ್ತಾಳೆ. ಹತ್ರ ಬಂದ ಅರ್ಚನಾ, ನೀವು ಚಾಂದಿನಿ ತಾನೆ? ಹೌದು, ಬನ್ನಿ ಕುಳಿತುಕೊಳ್ಳಿ. ಇಬ್ಬರು ಮುಖ ಮುಖ ನೋಡುತ್ತಾ ಮೇಜಿನ ಎದುರು ಬದಿಯ ಕುರ್ಚಿಯಲ್ಲಿ ಕೂರುತ್ತಾರೆ. ಅಂದ ಹಾಗೆ ಚಾಂದಿನಿಯವರೇ, ನೀವೇನು ತಗೋತೀರಾ? ಟೀನಾ ಕಾಫಿನಾ? ಆಕಾಶ್ ಕೇಳಿದಾಗ, ಏನಾದರೂ ಪರವಾಗಿಲ್ಲ, ನೀವೇನು ಆರ್ಡರ್ ಮಾಡ್ತೀರಾ ಅದನ್ನೇ ಮಾಡಿ ಎಂದು ನಸುನಕ್ಕಳು. ಮಾತು ಮುಂದುವರಿಸುತ್ತಾ ಅರ್ಚನಾ ಅವಳ ಬಗ್ಗೆ ವಿಚಾರಿಸಿದಾಗ, ನನಗೆ ತಂದೆ ತಾಯಿ ಇಲ್ಲ, ಬಟ್ಟೆ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಎಂದೆಲ್ಲ ತಿಳಿಸ್ತಾಳೆ. ಆಕಾಶ್ಗೆ ಚಾಂದಿನಿನ ನೋಡಿದ ಮೇಲೆ ಯಾಕೋ ಏನು ಇದನ್ನು ಮುಂದುವರಿಸುವುದು ಬೇಡ ಅಂತ ಅನಿಸಿತು. ಯಾಕಂದ್ರೆ ಅವಳು ಇನ್ನೂ 25 ದಾಟದ ಹುಡುಗಾಟದ ಹುಡುಗಿಯಾಗಿ ಕಾಣಿಸ್ತಾ ಇದ್ಲು. ಹೆಂಡತಿಯ ಕಿವಿಯ ಬಳಿ ಹೋಗಿ, ಅರ್ಚನಾ, ನನಗೇನು ನಾವು ತಪ್ಪು ಮಾಡ್ತಾ ಇದ್ದೇವೆ ಅಂತ ಅನಿಸುತ್ತಿದೆ ಕಣೆ. ಇಷ್ಟು ಚಿಕ್ಕ ಹುಡುಗಿ ಬಾಡಿಗೆ ತಾಯಿಯಾಗುತ್ತಾಳ? ತಾಯಿಯಾಗುವುದು ಅಂದ್ರೇನು? ಹುಡುಗಾಟಿಕೆನಾ? ಬೇಡ ಅರ್ಚನಾ, ನನ್ನ ಮಾತು ಕೇಳೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾವೇ ಹೊಣೆಯಾಗುತ್ತೇವೆ, ನಡಿ ಇಲ್ಲಿಂದ ಎಂದು ಪಿಸುಗುಟ್ಟಿದಾಗ ಅದು ಚಾಂದಿನಿಯ ಕಿವಿಗೆ ತಲುಪದೇ ಇರಲಿಲ್ಲ. ಆಕಾಶ್ ಅವರೇ, ನೀವೇನು ಯೋಚನೆ ಮಾಡಬೇಡಿ, ನಾನೇನು ಪುಟ್ಟ ಮಗುವಲ್ಲ. ಇದರ ಬಗ್ಗೆ ಎಲ್ಲ ತಿಳಿದುಕೊಂಡೇ ನಿರ್ಧಾರ ಮಾಡಿರೋದು. ಅದಲ್ಲದೆ ಈಗಾಗಲೇ ಡಾಕ್ಟರ್ ಬಳಿ ಹೋಗಿ ಎಲ್ಲ ತರಹದ ಪರೀಕ್ಷೆ ಮಾಡಿಸಿಕೊಂಡಿದ್ದೇನೆ. ನೋಡಿಲ್ಲಿ, ನಾನೂ ಕೂಡ ಬಾಡಿಗೆ ತಾಯಿ ಆಗಬಲ್ಲೆ ಎಂಬುದಕ್ಕೆ ಡಾಕ್ಟರ್ ಕೊಟ್ಟಿರುವ ಸರ್ಟಿಫಿಕೇಟ್ ಕೂಡ ಇದೆ ಎನ್ನುತ್ತಾ ಬ್ಯಾಗಿನಿಂದ ತೆಗೆದು ಆಕಾಶ್ನ ಕೈಗಿಡುತ್ತಾಳೆ. ಗಂಡನನ್ನು ದೊಡ್ಡ ಕಣ್ಣು ಮಾಡುತ್ತಾ ನೋಡಿದ ಅರ್ಚನಾ ಚಾಂದಿನಿಯಲ್ಲಿ, ಏನಮ್ಮ, ನೀನು ಇದೇ ಮೊದಲ ಬಾರಿಗೆ ಈ ನಿರ್ಧಾರ ಮಾಡಿರೋದಾ ಅಥವಾ ಇದಕ್ಕಿಂತ ಮುಂಚೆ ಯಾರಿಗಾದರೂ? ಇಲ್ಲ ಇಲ್ಲ, ಇದೇ ಮೊದಲ ಬಾರಿ. ಆದರೆ ನೀವೇನು ಯೋಚನೆ ಮಾಡಬೇಡಿ. ನೀರಿಗೆ ಇಳಿದ ಮೇಲೆ ಚಳಿ ಏನು ಮಳೆ ಏನು ಏನೇ ಬಂದರೂ ಧೈರ್ಯವಾಗಿ ಎದುರಿಸಲೇಬೇಕು. ಅರ್ಚನಾಳಿಗೆ
ಚಾಂದಿನಿಯ ಮಾತಿನ ಶೈಲಿ ತುಂಬಾನೇ ಇಷ್ಟ ಆಯಿತು. ಅವಳು ಕೂಡ ನೇರವಾಗಿಯೇ ನಿನ್ನ ಬಾಡಿಗೆ ಎಷ್ಟು ಎಂದು ಕೇಳಿಯೇ ಬಿಟ್ಲು. ಅವಳ ನೇರ ಪ್ರಶ್ನೆಗೆ ಚಾಂದಿನಿ ಯಾವುದೇ ಮುಜುಗರ ಇಲ್ಲದೆ 9 ತಿಂಗಳು ಅವಳ ಖರ್ಚು ಹಾಗೂ ಮಗು ಹೆತ್ಕೊಟ್ಟ ನಂತರ 10 ಲಕ್ಷ ಕೊಡಬೇಕೆಂದು ನೇರವಾಗಿ ಹೇಳಿದ್ಲು. ಅರ್ಚನಾ, ಮಗು ಹುಟ್ಟಿದ ನಂತರ ಅದರ ಸಂಪೂರ್ಣ ಹಕ್ಕು ನಮ್ಮದು, ಅದಕ್ಕೆ ನೀನು ಅಡ್ಡಿ ಮಾಡುವಂತಿಲ್ಲ. ಖಂಡಿತ ಇಲ್ಲ. ನನಗೆ ಮಗು ಸಂಸಾರ ಎಂಬ ಯಾವುದೇ ಭಾವನೆ ಇಲ್ಲ. ನಾನು ಕೇವಲ ಹಣಕ್ಕಾಗಿ ಈ ಕೆಲಸ ಮಾಡ್ತಾ ಇರೋದು. ಅದರ ಬಗ್ಗೆ ನಿಮಗೆ ಭಯ ಬೇಡ. ಇಬ್ಬರು ಹೆಂಗಳೆಯರ ಮಧ್ಯೆ ಆಕಾಶ್ ಮಂಕಾದ. ಹೆಂಡತಿಗೆ ಇಲ್ಲ ಎನ್ನಲಾಗದೆ ಎಲ್ಲದಕ್ಕೂ ಹೂ ಎಂದು ತಲೆಯಾಡಿಸಿದ. 10 ಲಕ್ಷ ಏನು ಅವರಿಗೆ ದೊಡ್ಡ ವಿಷಯ ಅಲ್ಲ. ಆಕಾಶ್ ಚಾಂದಿನಿಗೆ ಅವಳು ಕೇಳಿದಷ್ಟು ಹಣ ಕೊಡುವ ಭರವಸೆ ನೀಡಿ, ಹಾಗೆ ನಾಳೆ ವೈದ್ಯರನ್ನು ಸಂಪರ್ಕಿಸಲು ಬೆಳಿಗ್ಗೆ 11 ಗಂಟೆಯ ಹೊತ್ತಿಗೆ ಆಸ್ಪತ್ರೆಗೆ ಬರಲು ತಿಳಿಸಿ ಅಲ್ಲಿಂದ ಇಬ್ಬರು ಹೊರಡ್ತಾರೆ. ಇತ್ತ ತಿಂಗಳಿಗೆ 6,000 ಎಣಿಸುತ್ತಿದ್ದವಳಿಗೆ ಈಗ ಒಂದೇ ಸಲಕ್ಕೆ 10 ಲಕ್ಷ ರೂಪಾಯಿ ಸಿಗುತ್ತದೆ ಎಂಬುದನ್ನು ಅರಗಿಸಲು ಸಾಧ್ಯವಾಗಲಿಲ್ಲ. ಖುಷಿಯಿಂದ ಕುಣಿದಾಡೋದೊಂದೇ ಬಾಕಿ. ಮಗು ಹುಟ್ಟುವ ಮೊದಲೇ ಕುಲಾವಿ ಹೊಲಿಸಿದ್ರು ಎಂಬಂತೆ ಚಾಂದಿನಿ ಇನ್ನೂ ತನ್ನ ಹೊಟ್ಟೆಯೊಳಗೆ ಯಾರದ್ದು ಮಗು ಚಿಗುರೊಡೆಯುವ ಮೊದಲೇ ಐಷಾರಾಮಿ ಜೀವನದ ಕನಸು ಕಾಣ್ತಾ ಇದ್ಲು. ಮರುದಿನ ಬೆಳಿಗ್ಗೆ 11 ಗಂಟೆಯ ಹೊತ್ತಿಗೆ ವೈದ್ಯರ ಬಳಿ ಬಂದಾಗ ಅರ್ಚನಾ ದಂಪತಿಗಳು ಅದಾಗಲೇ ಬಂದು ಚಾಂದಿನಿಗಾಗಿ ಕಾಯ್ತಾ ಇದ್ರು. ಎಲ್ಲ ವಿಧದ ಪರೀಕ್ಷೆ ಮಾಡಿ ಮುಗಿಸಿ ಚಾಂದಿನಿ ತಾಯಿಯಾಗಬಲ್ಲಲೆಂದು ವೈದ್ಯರು ತಿಳಿಸಿದಾಗ ಅರ್ಚನಾಳ ಖುಷಿಗೆ ಪಾರಾನೇ ಇರಲಿಲ್ಲ. ಚಾಂದಿನಿನ ತಪ್ಪಿ ಸಂತಸ ಹೊರಹಾಕಿದ್ಲು. ಹಾಗೆಯೇ ಹುಟ್ಟುವ ಮಗು ಕಾನೂನಿನ ಪ್ರಕಾರ ಆಕಾಶ್ ಹಾಗೂ ಅರ್ಚನಾಳಿಗೆ ಸೇರಬೇಕೆಂಬ ಕರಾರು ಪತ್ರಕ್ಕೆ ಚಾಂದಿನಿಯಿಂದ ಸಹಿ ಪಡೆಯಲಾಯಿತು. ನಂತರ ವೈದ್ಯರ ಸಲಹೆಯಂತೆ ಚಾಂದಿನಿಯ ಗರ್ಭಕೋಶದೊಳಗೆ ದಂಪತಿಗಳ ಅಂಶದಿಂದ IVF ಮೂಲಕ ಭ್ರೂಣ ಸಿದ್ಧಪಡಿಸಿ ಹಾಕಲಾಯಿತು. ನಂತರ ವೈದ್ಯರು ಅವಳಿಗೆ ರೆಸ್ಟ್ ಮಾಡುವಂತೆ ಸಲಹೆ ನೀಡಿದ್ದರು. ಮುಂದೆ ಏನಾಗಬಹುದೆಂಬ ಕಾತುರ ಚಾಂದಿನಿಗಿಂತ ಜಾಸ್ತಿ ಅರ್ಚನಾಳಿಗೆ ಕಾಡತೊಡಗಿತು. ಪ್ರತಿದಿನ ತಪ್ಪದೆ ಅವಳಿಗೆ ಫೋನ್ ಮಾಡಿ ವಿಚಾರಿಸ್ತಾ ಇದ್ಲು. ಕೆಲವೊಮ್ಮೆ ಅರ್ಚನಾಳ ಕಾಳಜಿ ಅವಳು ಪದೇ ಪದೇ ಕಾಲ್ ಮಾಡೋದು ಚಾಂದಿನಿಗೆ ಇರಿಸು ಮುರಿಸು ತರ್ತಾ ಇತ್ತು. ಕೇವಲ ಹಣಕ್ಕಾಗಿ ಬಾಡಿಗೆ ತಾಯಿಯಾಗುವವಳಿಗೇನು ಗೊತ್ತು ನಿಜವಾದ ತಾಯಿಯ ಹಂಬಲ. ಅಂದು ಚಾಂದಿನಿಯ ಮುಟ್ಟಿನ ದಿನ. ಸಂಜೆಯಾಗುತ್ತಲೇ ಹೊಟ್ಟೆಯಲ್ಲಿ ಸ್ವಲ್ಪ ನೋವು ಕಾಣಿಸಿತು. ಇನ್ನೇನು ಮುಟ್ಟಾಗಿಯೇ ಬಿಡುತ್ತೆ. ಪಾಪ, ಇಷ್ಟು ದಿನ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಅರ್ಚನಾಳ ಗತಿಯೇನು? ಅದಕ್ಕಿಂತ ಹೆಚ್ಚು ನನ್ನ ಪಾಡೇನು? ಮಗು ಬರುತ್ತೆ ಎಂಬ ಅತಿ ಆತ್ಮವಿಶ್ವಾಸದಿಂದ ಇದ್ದ ಕೆಲಸನೂ ಬಿಟ್ಟೆ. ಎಷ್ಟೇ ಬೇಡ ಅಂದ್ರೂ ಮತ್ತೆ ಮತ್ತೆ ಕೆಟ್ಟ ಆಲೋಚನೆಗಳು ಬರುತ್ತಿತ್ತು. ಪ್ರತಿದಿನ ಭಯದಿಂದಲೇ ಕಳೆಯತೊಡಗಿದ್ಲು. ಮುಟ್ಟಿನ ದಿನ ತಪ್ಪಿ ಅದಾಗಲೇ 4 ದಿನ ಕಳೆದಿತ್ತು. ಚಾಂದಿನಿಗೆ ಸ್ವಲ್ಪ ತಲೆ ಸುಸ್ತು, ವಾಕರಿಕೆ ಬಂದ ಹಾಗೆ ಆಗಲು ಶುರುವಾಯಿತು. ಸಣ್ಣ ಅನುಮಾನದೊಂದಿಗೆ ಮೊದಲೇ ತಂದಿಟ್ಟಿದ್ದ ಗರ್ಭ ಪರೀಕ್ಷೆಯ ಕಿಟ್ನಲ್ಲಿ ಪರೀಕ್ಷೆ ಮಾಡಲು ಹೊರಟಳು. ದೇಹ ನಡುಗುತ್ತಿತ್ತು. ಅದರ ಒಂದಕ್ಕೊಂದು ಕಚ್ಚಿಕೊಳ್ಳತೊಡಗಿತು. ಕೈ ಮುಗಿಯುತ್ತಾ ಕಾಯುತ್ತಾ ನಿಂತವಳಿಗೆ ಕಿಟ್ನಲ್ಲಿ 2 ಕೆಂಪು ಗೆರೆಗಳು ಮೂಡಿದಾಗ ಸಂತಸ ಹುಚ್ಚೆದ್ದು ಕುಣಿಸಿತು. ಕೊನೆಗೂ ಗರ್ಭದಲ್ಲಿ ಮಗು ಇದೆ ಎಂಬುದು ಖಾತ್ರಿಯಾಯಿತು. ಆದರೆ ಮರುಕ್ಷಣನೇ ತನ್ನದಲ್ಲದ ಗರ್ಭಕ್ಕೆ ನಾನ್ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೇನೆ ಎಂಬ ಪ್ರಶ್ನೆ ಮೂಡಿತು. ಈ ಮಗುವಿನಿಂದ ನಾನು ಸದ್ಯಕ್ಕೆ ಲಕ್ಷಾಧಿಪತಿ ಆಗಬಹುದು ಎಂಬ ಖುಷಿಯಿಂದಾನೋ ಏನೋ ಇದ್ರೂ ಇರಬಹುದು ಎನ್ನುತ್ತಾ ಈ ವಿಷಯನ ಮೊದಲು ಅರ್ಚನಾಳಿಗೆ ತಿಳಿಸಬೇಕೆಂದು ಫೋನನ್ನು ಕೈಗೆತ್ತಿಕೊಂಡ್ಳು. ಅತ್ತ ಕಡೆ ಹಲೋ ಎನ್ನುತ್ತಿದ್ದಂತೆ, ಅಕ್ಕ, ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂದದ್ದೇ ತಡ. ಅರ್ಚನಾಳ ಕಣ್ಣುಗಳು ತುಂಬಿ ಬಂದವು. 10 ವರ್ಷಗಳ ವನವಾಸ ಇಂದು ಮುಗಿಯಿತು. ದೇವರು ನಮ್ಮ ಮೇಲೆ ಕೊನೆಗೂ ಕರುಣೆ ತೋರಿಸಿದ ಎಂದು ಖುಷಿಪಟ್ಲು. ಗಂಡನಿಗೂ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಅವನು ಕೂಡ ಖುಷಿಪಟ್ಟ. ಅರ್ಚನಾಳಿಗೆ ಚಾಂದಿನಿನ ನೋಡಿ ಒಂದ್ಸಲ ಮಾತನಾಡಿಕೊಂಡು ಬರುವ ಆಸೆಯಾಯಿತು. ಆಕಾಶ್ ಕೂಡ ಆಫೀಸ್ಗೆ ರಜೆ ಹಾಕಿ ಹೆಂಡತಿನ ಕರೆದುಕೊಂಡು ಚಾಂದಿನಿಯ ಮನೆ ಕಡೆ ಬರ್ತಾರೆ. ಬರುವಾಗ ಖಾಲಿ ಕೈಯಲ್ಲಿ ಬರದೆ ಹಣ್ಣು ಹಂಪಲು, ಸ್ವೀಟ್ಸ್, ಹೊಸ ಬಟ್ಟೆ ಎಲ್ಲನೂ ತಗೊಂಡ್ಲು. ಮನೆಯ ಡೋರ್ ಬೆಲ್ನ ಶಬ್ದ ಕೇಳಿಸಿ ಹೊರಬಂದ ಚಾಂದಿನಿನ ಒಂದೇ ಸಮನೆ ತಬ್ಬಿ, ಇಷ್ಟು ಬೇಗ ತಾಯ್ತನದ ಅನುಭವ ಸಿಗುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ತುಂಬ ಥ್ಯಾಂಕ್ಸ್ ಚಾಂದಿನಿ, ನಿನಗೆ. ನನ್ನ ಮಡಿಲು 10 ವರ್ಷದಿಂದ ಕಂದನಿಗಾಗಿ ಹಾತೊರಿತಾ ಇತ್ತು. ಆ ಕನಸನ್ನು ನೀನು ಇವತ್ತು ನಿಜ ಮಾಡ್ತಾ ಇದ್ದೀಯ. ಮತ್ತೊಮ್ಮೆ ಅವಳನ್ನು ಜೋರಾಗಿ ತಪ್ಕೊಂಡ್ಲು.
ಚಾಂದಿನಿಗೆ ಅರ್ಚನಾಳ ಖುಷಿ ನೋಡಿ ಮನಸ್ಸು ತುಂಬಿ ಬಂತು. ಅರ್ಚನಾ ತಂದಿದ್ದ ವಸ್ತುಗಳನ್ನೆಲ್ಲ ನೋಡಿ, ಅಕ್ಕ ಇದೆಲ್ಲ ಏನು? ನೋಡ್ ಚಾಂದಿನಿ, ಇನ್ಮುಂದೆ ನಿನ್ನ ಹಾಗೂ ನಿನ್ನ ಮಗುವಿನ ಜವಾಬ್ದಾರಿ ನಮ್ಮದು. ಇದನ್ನೆಲ್ಲ ತಿಂದ್ರೇನೆ ಆರೋಗ್ಯವಂತ ಮಗು ಬೆಳೆಯಲು ಸಾಧ್ಯ. ಅದಲ್ಲದೆ ನೀನು ಮನೆಯಲ್ಲಿ ಒಬ್ಳೇ ಇರುತ್ತೀಯ ಅಂತ ನಿನ್ನ ಸಹಾಯಕ್ಕಾಗಿ ಒಂದು ಹೆಂಗಸು ನಾಳೆಯಿಂದ ನಿಮ್ಮನೆಗೆ ಬರ್ತಾರೆ. ನಿನಗೂ ಮನೆಯಲ್ಲಿ ಒಬ್ಳೇ ಇದ್ರೆ ಬೋರ್ ಆಗಬಹುದು. ಅಕ್ಕ ಇದೆಲ್ಲ ಯಾಕೆ? ಮನೆ ಕೆಲಸ ತಾನೆ, ನಾನೇ ಮಾಡ್ತೇನೆ, ನೀವ್ಯಾಕೆ ತೊಂದರೆ ತಗೊಳ್ಳೋದು? ತೊಂದರೆಗಿಂದ್ರೆ ಏನೂ ಇಲ್ಲ. ಇನ್ನು 9 ತಿಂಗಳು ನೀನು ಆರಾಮವಾಗಿ ಕಾಲ ಕಳಿಬೇಕು. ಹಾಗೆ ನಾಳೆ ಡಾಕ್ಟರ್ ಬಳಿ ಹೋಗೋಣ. ಬೆಳಗ್ಗೆ 10 ಗಂಟೆಯ ಸಮಯಕ್ಕೆ ರೆಡಿಯಾಗಿರು. ನಾವು ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ತೇವೆ. ಸರಿಯಕ್ಕ, ಹಾಗೇ ಆಗಲಿ. ಆ ದಿನ ಅರ್ಚನಾ ಚಾಂದಿನಿಯ ಮನೆ ಕೆಲಸ ಮಾಡಿ ರುಚಿಯಾಗಿ ಅಡುಗೆ ತಯಾರಿ ಮಾಡಿ ಗರ್ಭಿಣಿಗೆ ಕೈ ತುತ್ತು ತಿನ್ನಿಸಿದ್ಲು. ಚಾಂದಿನಿಗೆ ಕೈ ತುತ್ತು ತಿನ್ನುತ್ತಾ ತನ್ನ ತಾಯಿಯ ನೆನಪಾಗಿ ಕಣ್ಣು ತುಂಬಿ ಬಂತು. ಅವಳ ಕಣ್ಣೀರು ನೋಡಿ ಅರ್ಚನಾ, ಏನಮ್ಮ, ಏನಾಯ್ತು? ಯಾಕೆ ಅಳ್ತಾ ಇದ್ದೀಯಾ? ಏನಿಲ್ಲ ಅಕ್ಕ, ನಿಮ್ಮ ಕಾಳಜಿ ನೋಡಿ ಅಮ್ಮನ ನೆನಪಾಯ್ತು ಅಷ್ಟೇ. ಅಯ್ಯೋ ಹುಚ್ಚಿ, ಇನ್ಮುಂದೆ ನಿನಗೆ ಯಾರೂ ಇಲ್ಲ ಅಂತ ಅಂದ್ಕೋಬೇಡ. ಅಕ್ಕ ಭಾವನ ಸ್ಥಾನದಲ್ಲಿ ನಾವು ಸದಾ ನಿನ್ನ ಜೊತೆ ಇರುತ್ತೇವೆ. ನೀನೇನು ಯೋಚನೆ ಮಾಡಬೇಡ. ಒಂದು ವೇಳೆ ನಿನಗೆ ಈ ಮನೆಯಲ್ಲಿ ಒಬ್ಬಂಟಿ ಅನಿಸಿದರೆ ನಮ್ಮ ಜೊತೆ ನಮ್ಮ ಮನೆಯಲ್ಲೇ ಇದ್ದು ಬಿಡು. ಇಲ್ಲಕ್ಕ, ನಾನು ನಿಮ್ಮ ಜೊತೆ ಇದ್ದರೆ ಮುಂದೆ ಎಲ್ರಿಗೂ ತೊಂದರೆ. ಒಂದಲ್ಲ ಒಂದು ದಿನ ಈ ಮಗುನ ನಿಮ್ಮ ಕೈಗೆ ಒಪ್ಪಿಸಿ ನಾನು ಮುಂದುವರಿಯಲೇಬೇಕು. ನಿಮ್ಮ ಜೊತೆನೇ ಇದ್ದರೆ ಮುಂದೆ ನಿಮ್ಮನ್ನು ಹಾಗೂ ಮಗುನ ಬಿಟ್ಟು ಹೋಗುವುದು ಕಷ್ಟ ಆಗ್ಬೋದು. ಮಾತಿನಲ್ಲಿದ್ದ ಕಟು ಸತ್ಯ ಅರ್ಚನಾಳಿಗೆ ಅರಿವಾಗುತ್ತಿದ್ದಂತೆ ಪರಿಸ್ಥಿತಿಯನ್ನು ಸೌಮ್ಯವಾಗಿ ನಿಭಾಯಿಸಿ ಹೊರಡುವಾಗ, ಏನೇ ಆಗಲಿ ನೀನು ನನ್ನ ತಂಗಿನೇ ಎನ್ನುತ್ತಾ ಕಾರಿನ ಬಳಿ ತೆರಳಿದ್ರು. ಯಾವುದೇ ಸಂಬಂಧಕ್ಕೆ ಬೆಲೆ ಕೊಡದೆ ಹಣಕ್ಕಾಗಿ ಹಂಬಲಿಸುತ್ತಿದ್ದ ಚಾಂದಿನಿಯ ಹೃದಯ ಇಂದು ಭಾವನೆಗಳೊಂದಿಗೆ ಮುಸುಕಿನ ಗುದ್ದಾಟ ನಡೆಸುತ್ತಿತ್ತು. ಮರುದಿನ ಆಸ್ಪತ್ರೆಗೆ ಹೋದವರು ಎಲ್ಲ ಟೆಸ್ಟ್ ಸ್ಕ್ಯಾನ್ ಮಾಡಿದ ನಂತರ ಡಾಕ್ಟರ್ ಗರ್ಭ ನಿಂತಿರುವುದನ್ನು ದೃಢಪಡಿಸಿದರು. ಅಲ್ಲದೆ ಕೆಲವೊಂದು ಮಾತ್ರೆಗಳನ್ನು ಕೊಟ್ಟು ತಪ್ಪದೆ ತೆಗೆದುಕೊಳ್ಳುವಂತೆ ಸಲಹೆ ನೀಡಿದರು. ಕಾಲ ವೇಗವಾಗಿ ಸಾಗುತ್ತಿತ್ತು. ಪ್ರತಿದಿನ ಅಲ್ಲದಿದ್ರೂ ವಾರಕ್ಕೆ 3 ಬಾರಿ ಬಂದು ಚಾಂದಿನಿಯನ್ನು ವಿಚಾರಿಸಿಕೊಂಡು ಅವಳಿಗೆ ಇಷ್ಟವಾದ ತಿಂಡಿ ತಿನಿಸು ಎಲ್ಲನೂ ತಂದುಕೊಡ್ತಾ ಇದ್ಲು. ಅಲ್ಲದೆ ಸಂಜೆಯ ತನಕ ನಿಂತು ಅವಳ ಜೊತೆ ಹರಟೆ ಹೊಡೆದು ಧೈರ್ಯ ಹೇಳಿ ಹೋಗ್ತಾ ಇದ್ಲು. ಚಾಂದಿನಿಗಂತೂ ನನ್ನ ಅಮ್ಮನೇ ನನ್ನ ಬಳಿ ಇದ್ದಾರೆಂಬಂತೆ ಭಾಸವಾಯಿತು. ಮನೆ ಕೆಲಸ ಎಲ್ಲ ಕೆಲಸದವಳೆ ನೋಡ್ಕೋತಾ ಇದ್ಲು. ಚಾಂದಿನಿಗೆ ವಿಪರೀತ ಸುಸ್ತಿನಿಂದ ಯಾವ ಕೆಲಸನೂ ಸಾಧ್ಯವಾಗ್ತಾ ಇರಲಿಲ್ಲ. ಕೆಲವೊಮ್ಮೆ ಇದೆಲ್ಲ ನನಗೆ ಬೇಕಿತ್ತಾ ಎಂಬ ಆಲೋಚನೆಯು ಬಂದದ್ದುಂಟು. ಆದರೆ ಇದೆಲ್ಲ ಇನ್ನು ಸ್ವಲ್ಪ ಸಮಯ ಮಾತ್ರ. ಆಮೇಲೆ ಮಗುನ ಒಪ್ಪಿಸಿ ನಾನು ಆರಾಮವಾಗಿರಬಹುದು. ಈ ಮಕ್ಕಳು ಸಂಸಾರ ನನ್ನಿಂದ ಸಾಧ್ಯವಿಲ್ಲ. ಮಗು ಕೊಡೋದು, ದುಡ್ಡು ಪಡೆಯೋದು ಅಷ್ಟೇ ನನ್ನ ಕೆಲಸ ಅನ್ನುತ್ತಾ ಕಣ್ಣು ಮುಚ್ಚಿದಳು. ಆಗ ಹೊಟ್ಟೆಯೊಳಗೆ ಮೊದಲ ಸಲ ಮಗು ಒದೆದ ಅನುಭವ ಅವಳನ್ನು ರೋಮಾಂಚನಗೊಳಿಸಿತು. ಮರುಕ್ಷಣಕ್ಕೆ ಮತ್ತೊಮ್ಮೆ ಮಗು ಒದೆಯಿತು. ಈ ಹೊಸ ಅನುಭವ ಮನಸ್ಸಿಗೆ ಏನು ಸಮಾಧಾನ ತಂದಿತು. ಮರುದಿನ ಅರ್ಚನಾ ಮನೆಗೆ ಕಾಲಿಡ್ತಾ ಇದ್ದಂತೆ, ಅಕ್ಕ ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಪಾಪು ನನಗೆ ಒದೆ ಕೊಟ್ಟಿತು. ಏನಂದೆ? ಪಾಪು ಒದೀತಾ? ಹೌದಕ್ಕ, ಓ ನೋಡಿ ಮತ್ತೆ ಒದಿತಾ ಇದೆ. ಅರ್ಚನಾ ಚಾಂದಿನಿಯ ಹೊಟ್ಟೆ ಮೇಲೆ ಕೈಯಿಟ್ಟಾಗ ಅವಳಿಗೂ ಅದರ ಅರಿವಾಯಿತು. ಇಬ್ರು ಖುಷಿಪಟ್ರು. ಆ ದಿನ ರಾತ್ರಿ ಮಲಗಿದ ಚಾಂದಿನಿಗೆ ಮಗು ಹೆಣ್ಣಾಗಿರಬಹುದಾ ಅಥವಾ ಗಂಡಾಗಿರಬಹುದಾ ಎಂಬ ಪ್ರಶ್ನೆ ಕಾಡತೊಡಗಿತು. ಯೋಚನೆಯಲ್ಲಿ ಮುಳುಗಿದ್ದವಳ ಒಳಮನಸ್ಸು, ಚಾಂದಿನಿ, ಇದು ನಿನ್ ಮಗುವಲ್ಲ, ಬೇರೆ ಯಾರದ್ದೋ ಮಗುನ ನೀನು ಗರ್ಭದಲ್ಲಿ ಹೊತ್ತಿದ್ದೀಯಾ ಅಷ್ಟೇ. ಅದು ಹೆಣ್ಣಾಗ್ಲಿ ಅಥವಾ ಗಂಡಾಗ್ಲಿ, ಮುಂದೆ ಅದನ್ನು ನೀನು ಅರ್ಚನಾ ದಂಪತಿಗಳಿಗೆ ಒಪ್ಪಿಸಲೇಬೇಕು. ಹಾಗಿರುವಾಗ ಈ ಯೋಚನೆಯೆಲ್ಲ ಯಾಕೆ ಬೇಕು? ವಾಸ್ತವಕ್ಕೆ ಬಂದವಳು ಗಮನನ ಬೇರೆ ಕಡೆ ಹರಿಸಿ ಮಗ್ಗಲು ಬದಲಾಯಿಸಿ ಮಲಗಿದ್ಲು. ಆದರೆ ದಿನ ಕಳೀತಾ ಇದ್ದಂತೆ ಬೇಡ ಅಂದರೂ ಆ ಹೊಟ್ಟೆಯಲ್ಲಿರುವ ಕನ್ನನ ಬಗ್ಗೆ ಇನ್ನಿಲ್ಲದ ಮಮತೆ ಮೂಡತೊಡಗಿತು. ಕನ್ನಡಿಯ ಎದುರು ನಿಂತು ಹೊಟ್ಟೆಯನ್ನು ಸವರುತ್ತಾ ಖುಷಿ ಪಡ್ತಾ ಇದ್ಲು. ತಾಯ್ತನದ ಕಳೆ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ನೆರೆಹೊರೆಯವರಿಗೆ ಅವಳು ಗರ್ಭಿಣಿ ಎಂಬುದು ತಿಳಿಯಲು ಜಾಸ್ತಿ ಸಮಯ ಹಿಡಿಲಿಲ್ಲ. ಜನರು ತಲೆಗೊಬ್ಬರ ಹಾಗೆ ಏನೇನೋ ಮಾತನಾಡ್ತಾ ಇದ್ರು. ಚಾಂದಿನಿ ಮಾತ್ರ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳಲಿಲ್ಲ.
ಮುಂದೆ ನಾನು ಸಿರಿವಂತೆ ಆದಾಗ ಈ ಜನರ ಹಾಳು ಬಾಯಿ ತಂತಾನೆ ಮುಚ್ಚುತ್ತೆ ಎಂದು ಅವಳ ಪಾಡಿಗೆ ಅವಳಿರ್ತಾ ಇದ್ಲು. ದಿನ ಕಳೆದು 8ನೇ ತಿಂಗಳಿನಿಂದ 9ನೇ ತಿಂಗಳಿಗೆ ಕಾಲಿಟ್ಟಿದ್ದಳು. ಇನ್ನೇನು ಮಗು ಈ ಭೂಮಿಗೆ ಕಾಲಿಡುವ ಸಮಯ. ಒಂದು ಕಡೆ ಖುಷಿಯಾದರೆ ಇನ್ನೊಂದು ಕಡೆ ಈ ಮಗು ಬೇರೆಯವರ ಪಾಲಾಗುತ್ತೆ ಎಂಬ ಭಯ. ಈ ಮಗು ನನಗೆ ಬೇಕು ಎಂದು ಮನಸ್ಸು ಒಂದು ಕಡೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ತಾನು ಒಪ್ಪಂದಕ್ಕೆ ಸಹಿ ಹಾಕಿರುವುದನ್ನು ನೆನೆಸಿ ನಗು ಬರ್ತಾ ಇತ್ತು. ರಾತ್ರಿ ಮಲಗಿದ್ರೂ ನಿದ್ದೆ ಬರ್ತಾ ಇರಲಿಲ್ಲ. ಪದೇ ಪದೇ ಎಚ್ಚರವಾಗಿ ಮಗುವಿನ ಬಗ್ಗೆ ಯೋಚಿಸ್ತಾ ಇದ್ಲು. ಶ್ರೀಮಂತಿಕೆಯ ಅಮಲಿನಲ್ಲಿ ಸಂಬಂಧಗಳನ್ನು ದೂರ ಮಾಡಿ ತಪ್ಪು ಮಾಡಿದ್ನ. ಪ್ರಕಾಶ್ನ ಮದುವೆಯಾಗಿದ್ದಿದ್ರೆ ಇಷ್ಟು ಹೊತ್ತಿಗೆ ನನ್ನ ಕರುಳಿನ ಕುಡಿ ನನ್ನ ಕೈಯಲ್ಲಿ ಇರ್ತಿತ್ತೋ ಏನು ಎಂಬ ಆಲೋಚನೆಗಳು ಬರುತ್ತಿದ್ದಂತೆ ಕಣ್ಣಾಳಿಗಳು ತೇವಗೊಂಡವು. ಕೂಡಲೇ ಪ್ರಕಾಶ್ನಿಗೆ ಫೋನ್ ಮಾಡ್ತಾಳೆ. ವರ್ಷ ಕಳೆದ ನಂತರ ಚಾಂದಿನಿಯ ಫೋನ್ ಬಂದದ್ದು ನೋಡಿ ಖುಷಿಗಿಂತ ಆತಂಕ ಹೆಚ್ಚಾಯಿತು. ಚಾಂದಿನಿ ನನಗ್ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ, ಅವಳು ಕ್ಷೇಮ ತಾನೆ ಎಂಬ ಭಯದಿಂದ ಕಾಲ್ ರಿಸೀವ್ ಮಾಡಿದವನೇ, ಹಲೋ ಚಾಂದಿನಿ, ಏನಾಯ್ತು, ಯಾಕೆ ಈ ಹೊತ್ತಲ್ಲಿ ಕಾಲ್ ಮಾಡ್ತಾ ಇದೀಯಾ ಎಂದು ಗಾಬರಿಯಿಂದ ಕೇಳಿದಾಗ ಚಾಂದಿನಿ ಅಳುತ್ತಾ ತನ್ನ ಪರಿಸ್ಥಿತಿಯನ್ನು ಅವನಲ್ಲಿ ವಿವರಿಸ್ತಾಳೆ. ಮೊದಲೇ ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಇದ್ದ ಪ್ರಕಾಶ್ ಅವಳು ದೂರಾದ ನಂತರ ಮಂಕಾಗಿದ್ದ. ಅಂಥವನಿಗೆ ಇಂದು ಮರುಭೂಮಿಯಲ್ಲಿ ನೀರು ಸಿಕ್ಕಂತಹ ಅನುಭವ. ಆದಷ್ಟು ಅವಳಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬುತ್ತಾ ನಾಳೆ ಮನೆಗೆ ಬಂದು ಮಾತನಾಡುವುದಾಗಿ ಹೇಳಿ ಫೋನ್ ಇಟ್ಟ. ತನ್ನ ಬೇಗುದಿಯನ್ನು ಪ್ರಕಾಶ್ನಲ್ಲಿ ಹಂಚಿ ಚಾಂದಿನಿಯ ಮನಸ್ಸು ಸ್ವಲ್ಪ ನಿರಾಳವಾಗಿ ನಿಶ್ಚಿಂತೆಯಿಂದ ನಿದ್ದೆ ಹತ್ತಿತು. ಮರುದಿನ ಬೆಳಿಗ್ಗೆನೆ ಪ್ರಕಾಶ್ ಚಾಂದಿನಿಯ ಮನೆಗೆ ಬಂದ. ಚಾಂದಿನಿ ತಾನೇನು ಮಹಾ ತಪ್ಪು ಮಾಡಿರುವ ಹಾಗೆ ತಲೆ ತಗ್ಗಿಸಿ ಅವನ ಎದುರು ಏನೂ ಮಾತನಾಡದೆ ಕೂತಿದ್ದಳು. ಮಾತು ಮುಂದುವರಿಸಿದ ಪ್ರಕಾಶ್ ಅವಳ ಕಾಲ ಬಳಿ ಮಂಡಿ ಊರಿ ಕೂತು ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು, ಚಾಂದಿನಿ, ನೀನು ಮಾಡ್ತಾ ಇರುವುದು ಪುಣ್ಯದ ಕೆಲಸ. ಮಕ್ಕಳಿಲ್ಲದ ದಂಪತಿಗೆ ಮಗು ಹೆತ್ತುಕೊಡುವುದು ಅಂದರೆ ಸುಮ್ಮನಲ್ಲ. ಕಾರಣ ಏನೇ ಇರಲಿ, ಅದೇ ನೀನು ಮಾಡ್ತಾ ಇರೋದು ಒಳ್ಳೆ ಕೆಲಸನೇ. ಅದಕ್ಯಾಕೆ ತಲೆ ತಗ್ಗಿಸಿ ಕೂತಿದ್ದೀಯಾ? ಇಲ್ಲ ಪ್ರಕಾಶ್, ನಾನು ಮಾಡಿರೋದು ಕೇವಲ ಹಣಕ್ಕಾಗೆ. ಆದರೆ ಈಗ ಈ ಮಗುನ ಬಿಟ್ಟಿರಲಾರದಷ್ಟು ಮಮತೆ ಮೂಡಿದೆ. ಹಣದ ಹಿಂದೆ ಹೋದ ನನಗೆ ಸಂಬಂಧದ ಸಿಹಿ ಅರ್ಥನೇ ಆಗಲಿಲ್ಲ. ನಿನಗೂ ಮೋಸ ಮಾಡಿದೆ. ಅದಕ್ಕೆ ನೋಡು ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿರೋದು. ಇಲ್ಲ ಚಾಂದಿನಿ, ನಾನು ಯಾವತ್ತೂ ನೀನು ನನಗೆ ಮೋಸ ಮಾಡಿದ್ದೀಯಾ ಅಂತ ಅಂದ್ಕೊಳ್ಳೇ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಒಪ್ಪಿಗೆ ಇದ್ದರೆ ಮದುವೆಯಾಗಲು ನಾನು ರೆಡಿ ಇದ್ದೇನೆ. ಅವಳಿಂದ ಕಣ್ಣೀರು ಬಿಟ್ಟರೆ ಬೇರೇನೂ ಉತ್ತರ ಬರಲಿಲ್ಲ. ಮಾತು ಮುಂದುವರಿಸಿದ ಪ್ರಕಾಶ್ ಮತ್ತೊಮ್ಮೆ ಅವಳಲ್ಲಿ, ಹೇಳು ಚಾಂದಿನಿ, ನಿನಗೆ ಒಪ್ಪಿಗೆ ಇದೆಯಾ? ಆದರೆ ಪ್ರಕಾಶ್, ನಿನ್ನ ಪರಿವಾರ ನನ್ನ ಒಪ್ಪುತ್ತಾ? ಅದು ಕೂಡ ಈ ಪರಿಸ್ಥಿತಿಯಲ್ಲಿ? ಅದರ ಬಗ್ಗೆ ನಿನಗೇನು ಯೋಚನೆ ಬೇಡ. ಅವರನ್ನು ಒಪ್ಪಿಸೋದು ನನ್ನ ಜವಾಬ್ದಾರಿ. ಈಗ ಹೇಳು, ನಿನಗೆ ಒಪ್ಪಿಗೆ ಇದೇ ತಾನೆ? ಹೂ ಎಂಬಂತೆ ತಲೆಯಾಡಿಸಿ ಅವನನ್ನು ತಬ್ಬಿಕೊಂಡ್ಳು. ಖುಷಿಯಿಂದ ತೇಲಾಡುತ್ತಿದ್ದ ಜೋಡಿ ಕಾರಿನ ಹಾರ್ನಿನ ಸದ್ದು ಆದಾಗಲೇ ವಾಸ್ತವಕ್ಕೆ ಬಂದದ್ದು. ಅರ್ಚನಾ ಹಾಗೂ ಆಕಾಶ್ ಅಂದು ಮನೆಗೆ ಬಂದಿದ್ರು. ಬರುವಾಗ ಖಾಲಿ ಕೈಯಲ್ಲಿ ಬಂದಿರಲಿಲ್ಲ. ದೊಡ್ಡ ದೊಡ್ಡ ಬ್ಯಾಗಿನಲ್ಲಿ ಏನನ್ನೋ ತುಂಬಿಸಿಕೊಂಡು ಬಂದಿದ್ದರು. ಪ್ರಕಾಶ್ನ ಪರಿಚಯ ಇಲ್ಲದಿದ್ರಿಂದ ಚಾಂದಿನಿಯಲ್ಲಿ ಅವನ ಬಗ್ಗೆ ವಿಚಾರಿಸಿದಾಗ, ನಾನು ಹಾಗೂ ಪ್ರಕಾಶ್ ಮುಂದೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೇವೆ. ಅರ್ಚನಾ ಚಾಂದಿನಿಯ ಮಾತು ಕೇಳಿ ಅವಳನ್ನು ತಬ್ಬಿ ಶುಭಾಶಯ ತಿಳಿಸ್ತಾಳೆ. ಆಕಾಶ್ ಕೂಡ ಪ್ರಕಾಶ್ ಹಾಗೂ ಚಾಂದಿನಿಗೆ ಕಂಗ್ರಾಟ್ಸ್ ಅಂತ ಹೇಳ್ತಾನೆ. ನಂತರ ಅರ್ಚನಾ ಅವಳ ಕೈಗೆ ಸೀರೆ ಕೊಟ್ಟು ಇದನ್ನು ಉಟ್ಟುಕೊಂಡು ಬಾ ಎಂದಾಗ, ಯಾಕಕ್ಕ, ಎಲ್ಲಾದರೂ ಹೋಗ್ಲಿಕ್ಕಿದೆಯಾ? ನನಗೆ ಸೀರೆ ಉಟ್ಟು ಅಭ್ಯಾಸ ಇಲ್ಲ. ಅಯ್ಯೋ ಹುಚ್ಚಿ, ನನ್ನ ಮುದ್ದಿನ ತಂಗಿಗೆ ಅಕ್ಕನ ಕಡೆಯಿಂದ ಇವತ್ತು ಸೀಮಂತ ಶಾಸ್ತ್ರ ಮಾಡೋಣ ಅಂತ. ಚಾಂದಿನಿ ಕಣ್ಣಲ್ಲಿ ಕಣ್ಣೀರಿನ ಸುರಿಮಳೆ. ಅರ್ಚನಾಳನ್ನು ಗಟ್ಟಿಯಾಗಿ ತಪ್ಕೋತಾಳೆ. ಮತ್ತೊಮ್ಮೆ ತಾಯಿಯ ನೆನಪು ಬಲವಾಗಿ ಕಾಡಿತು ಅವಳನ್ನು. ಅರ್ಚನಾ ಅವಳನ್ನು ಸಮಾಧಾನ ಪಡಿಸಿ ರೂಮಿಗೆ ಕರೆದುಕೊಂಡು ಹೋಗಿ ಹಸಿರು ಬಣ್ಣದ ಸೀರೆ ಉಡಿಸಿ, ಕೈಗಳಿಗೆ ಹಸಿರು ಬಳೆ ತೊಡಿಸಿ, ಕೂದಲಿಗೆ ಮೈಸೂರ ಮಲ್ಲಿಗೆ ಮುಡಿಸಿ ಗೊಂಬೆಯಂತೆ ರೆಡಿ ಮಾಡಿದ್ಲು. ಆದರೆ ಅವಳ ಈ ಅಲಂಕಾರದಲ್ಲಿ ಪ್ರಕಾಶ್ಗೆ ಏನೋ ಮಿಸ್ಸಿಂಗ್ ಇದೆ ಅಂತ ಅನಿಸಿತು. ಕೂಡಲೇ ದೇವರ ಕೋಣೆಗೆ ಹೋಗಿ ಅರಶಿನ ಕೊಂಬಿನ ದಾರವನ್ನು ತಂದು ಚಾಂದಿನಿಯ ಕೊರಳಿಗೆ 3 ಗಂಟು ಹಾಕಿ ಹಣೆಗೆ ಕುಂಕುಮ ಇಟ್ಟಾಗ ಅವಳಲ್ಲಿ ಮದುಮಗಳ ಕಳೆ ಬಂತು. ಚಾಂದಿನಿಗೆ ಹಾಗೂ ಅರ್ಚನಾ ದಂಪತಿಗಳಿಗೆ ಪ್ರಕಾಶ್ನ ಈ ನಡೆ ಆಶ್ಚರ್ಯ ತರಿಸಿತ್ತಾದರೂ ಅವನು ಮಾಡಿದ ಕಾರ್ಯ ಮೆಚ್ಚುವಂಥದ್ದೇ. ಯಾವತ್ತೂ ಒಂದು ದಿನ ಮದುವೆ ಆಗಲೇಬೇಕು.
ಈ ಸಮಯದಲ್ಲಿ ಮುತ್ತೈದೆಯಾಗಿ ಸೀಮಂತ ಶಾಸ್ತ್ರ ಮಾಡಿದರೆ ಅದಕ್ಕೊಂದು ಕಳೆ ಎಂಬಂತೆ ಈ ನಿರ್ಧಾರ ಮಾಡಿ ಅವಳಿಗೆ ತಾಳಿ ಕಟ್ಟಿದ. ಚಾಂದಿನಿಯ ಖುಷಿಗೆ ಪಾರಾನೇ ಇಲ್ಲ. ಮುತ್ತೈದೆಯಾಗಿ ಸೀಮಂತ ಶಾಸ್ತ್ರ ಮಾಡಿಸಿಕೊಂಡ್ಳು. ಇವತ್ತು ನನ್ನ ಜೀವನದಲ್ಲಿ ಎಲ್ಲವೂ ಪರಿಪೂರ್ಣವಾಯಿತು ಎಂಬ ಸಂತೃಪ್ತಿಯ ಭಾವ ಅವಳ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಗಂಡನಾಗಿ ಪ್ರಕಾಶ್ ಅವಳನ್ನು ಪ್ರೀತಿ ಕಾಳಜಿಯಿಂದ ನೋಡ್ಕೊತಾನೆ. ಅಂದು ಜನವರಿ 1ನೇ ತಾರೀಕು. ಎಲ್ಲರೂ ಹೊಸ ವರ್ಷದ ಆಚರಣೆಯಲ್ಲಿ ಇರಬೇಕಾದ್ರೆ ಚಾಂದಿನಿಗೆ ಹೊಟ್ಟೆಯಲ್ಲಿ ಸಂಕಟ ಶುರುವಾಯಿತು. ತಕ್ಷಣ ಆಸ್ಪತ್ರೆಗೆ ಧಾವಿಸಿದ್ರು. ವಿಷಯ ತಿಳಿದ ಅರ್ಚನಾ ದಂಪತಿಗಳು ಆಸ್ಪತ್ರೆಗೆ ಹಾಜರಾದರು. ಸತತ 8 ಗಂಟೆಯ ಪ್ರಸವ ವೇದನೆ ಅನುಭವಿಸಿ ಚಾಂದಿನಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲು. ಸ್ವರ್ಗಕ್ಕೆ 3 ಗೇಣು ಎಂಬಂತೆ ಅರ್ಚನಾ ಖುಷಿ ಪಟ್ಲು. ಆದರೆ ಚಾಂದಿನಿ ಮಾತ್ರ ಇನ್ಮುಂದೆ ಈ ಮಗು ನನ್ನ ಜೊತೆ ಇರುವುದಿಲ್ಲ ಎಂಬುದನ್ನು ನೆನೆಸಿ ಕೊರಗ್ತಾ ಇದ್ಲು. ಆದರೆ ಏನು ಮಾಡೋಕ್ಕಾಗತ್ತೆ, ಅಗ್ರಿಮೆಂಟ್ ಪ್ರಕಾರ ಮಗುನ ಕೊಡಲೇಬೇಕು. 3 ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುತ್ತೆ. ಭಾರವಾದ ಮನಸ್ಸಿನಿಂದ ಮಗುನ ಅರ್ಚನಾ ದಂಪತಿಗಳಿಗೆ ಒಪ್ಪಿಸಿ ಪ್ರಕಾಶ್ ಹಾಗೂ ಚಾಂದಿನಿ ಮನೆಯತ್ತ ಮುಖ ಮಾಡ್ತಾರೆ. ದಾರಿಯುದ್ದಕ್ಕೂ ಪ್ರಕಾಶ್ ಅವಳನ್ನು ಸಮಾಧಾನ ಮಾಡುತ್ತಲೇ ಬಂದ. ಮಗು ಸಿಕ್ಕಿತು, ಇನ್ನೇನು ನಮಗೂ ಅವರಿಗೂ ಸಂಬಂಧನೇ ಇಲ್ಲ ಅಂತ ಅಂದುಕೊಳ್ಳದೆ ಅರ್ಚನಾ ಒಂದು ಹೆಂಗಸನ್ನು ನೇಮಿಸಿ ಚಾಂದಿನಿಯ ಬಾಣಂತನ ಮಾಡಿಸ್ತಾಳೆ. ವಾರ ಕಳೆದು ಮಗುವಿನ ಜೊತೆ ಅರ್ಚನಾ ದಂಪತಿಗಳು ಚಾಂದಿನಿಯ ಮನೆಗೆ ಬಂದಾಗ ಮುದ್ದಾದ ಮಗು ನೋಡಿ ಅವಳ ಮಾತೃತ್ವ ಜಾಗೃತವಾಗುತ್ತೆ. ಮಗುವನ್ನು ಮುದ್ದಾಡಿ ಎದೆಹಾಲು ಉಣಿಸಿದಳು. ಅರ್ಚನಾ ಯಾವುದಕ್ಕೂ ಅಡ್ಡಿ ಬರಲಿಲ್ಲ. ನಂತರ ಚಾಂದಿನಿಯಲ್ಲಿ, ತಗೋ ಚಾಂದಿನಿ, ಈ 10 ಲಕ್ಷ ರೂಪಾಯಿಯ ಚೆಕ್ ಎನ್ನುತ್ತಾ ಚೆಕ್ಕನ್ನು ಅವಳ ಕೈಗಿಟ್ಟಾಗ ಚಾಂದಿನಿ, ಅಕ್ಕ, ನಿಜ ಹೇಳಬೇಕಂದ್ರೆ ನಾನು ಹಣಕ್ಕಾಗಿಯೇ ಈ ಕೆಲಸ ಮಾಡಲು ಒಪ್ಪಿತು. ಹಣ ಇದ್ರೇನೆ ಜೀವನ ಎಂದುಕೊಂಡಿದ್ದವಳಿಗೆ ಸಂಬಂಧದ ಬೆಲೆ ಏನು ಅಂತ ತಿಳಿಸ್ಕೊಟ್ಟವರು ನೀವು. ಈಗ ಈ ಹಣದ ಅವಶ್ಯಕತೆ ನನಗಿಲ್ಲ. ಬೆಟ್ಟದಷ್ಟು ಪ್ರೀತಿ ಮಾಡುವ ನನ್ನ ಗಂಡ ನನ್ನ ಜೊತೆ ಇದ್ದಾರೆ. ಅದಲ್ಲದೆ ಅಕ್ಕ ಭಾವನ ಸ್ಥಾನದಲ್ಲಿ ನೀವು ನಿಂತಿದ್ದೀರಾ. ಹೀಗಿರುವಾಗ ಇನ್ನೇನು ಬೇಕು ನನಗೆ? ಹಾಗಂದ್ರೆ ಹೇಗೆ ಚಾಂದಿನಿ, ಈ ಚೆಕ್ನ ತಗೋ. ಇದರಿಂದ ನಮ್ಮ ಸಂಬಂಧಕ್ಕೆ ಮುಂದೆ ಏನೂ ತೊಡಕು ಬರುವುದಿಲ್ಲ. ಅಗ್ರಿಮೆಂಟ್ ಪ್ರಕಾರ ನೀನು ನಮಗೆ ಮಗುವನ್ನು ಹೆತ್ತು ಕೊಟ್ಟಿದ್ದೀಯಾ, ಅಂತೆಯೇ ನಾವು ಕೂಡ ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಲ್ವಾ? ಸರಿ ಅಕ್ಕ, ಕೊಡಿ ಆ ಚೆಕ್ಕನ್ನು ಎನ್ನುತ್ತಾ ಚಾಂದಿನಿ ಅರ್ಚನಾಳಿಂದ ಆ ಚೆಕ್ಕನ್ನು ಪಡೆದುಕೊಳ್ಳುತ್ತಾಳೆ. ಮರುಕ್ಷಣವೇ ಆ ಚೆಕ್ಕನ್ನು, ಇದು ನಾನು ನಿನಗೆ ಕೊಡುವ ಉಡುಗೊರೆ ಎನ್ನುತ್ತಾ ಮಗುವಿನ ಕೈಯಲ್ಲಿ ಇಡ್ತಾಳೆ. ಅರ್ಚನಾ ದಂಪತಿಗಳು ಬೇಡ ಅಂದ್ರೂ ಚಾಂದಿನಿ ಕೇಳಲಿಲ್ಲ. ಈ ವಿಷಯದಲ್ಲಿ ಚಾಂದಿನಿಗೆ ಪ್ರಕಾಶ್ ಕೂಡ ಸಪೋರ್ಟ್ ಮಾಡಿದ. ಅರ್ಚನಾ ಚಾಂದಿನಿಯನ್ನು ಗಟ್ಟಿಯಾಗಿ ತಪ್ಕೊಂಡ್ಳು. ಮಗು ಹಿಡಿದು ಅವರು ಹಿಂತಿರುಗಬೇಕಾದ್ರೆ ದುಃಖ ಉಮ್ಮಳಿಸಿ ಬಂತು. ಸಮಯ ಕಳೆದಂತೆ ಚಾಂದಿನಿ ನಿಧಾನವಾಗಿ ಸುಧಾರಿಸಿಕೊಂಡ್ಳು. ಪ್ರಕಾಶ್ ಮನೆಯವರಿಗೆ ನಡೆದ ವಿಷಯ ತಿಳಿಸಿ ಚಾಂದಿನಿನ ಮದುವೆಯಾಗುವುದಾಗಿ ಹೇಳಿದಾಗ ಅವನ ತಂದೆ ತಾಯಿಯಾಗಲಿ ಅಥವಾ ಪರಿವಾರದವರಾಗಲಿ ಯಾರೂ ಆಕ್ಷೇಪ ಎತ್ತಲಿಲ್ಲ. ಅವರೇ ಮುಂದೆ ನಿಂತು ಮತ್ತೊಮ್ಮೆ ಮದುವೆ ನಡೆಸಿದ್ರು. ಈ ಮದುವೆಗೆ ಅರ್ಚನಾ ದಂಪತಿಗಳು ಸಾಕ್ಷಿಯಾದರು. ಚಾಂದಿನಿ ಈಗ ಅವರ ಮನೆಯ ಸೊಸೆಯಾಗಿ ಎಲ್ಲರ ಮನಸ್ಸು ಗೆದ್ದಳು. 6 ತಿಂಗಳು ಕಳೆಯುವುದರ ಒಳಗೆ ಮತ್ತೊಮ್ಮೆ ತಾಯಿಯಾಗುವ ಸೂಚನೆ ಸಿಕ್ಕಾಗ ಹುಚ್ಚೆದ್ದು ಕುಣಿದಳು. ಅರ್ಚನಾಳಿಗೆ ವಿಷಯ ತಿಳಿದು ಅವಳು ಖುಷಿಪಟ್ಲು. ಮುಂದೆ ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡಿ ತನ್ನ ಸಂಸಾರದ ನೌಕೆಯನ್ನು ಮುಂದುವರಿಸುವಲ್ಲಿ ಯಶಸ್ವಿಯಾದಳು. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಕೊಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.